ಕರ್ನಾಟಕ ರಾಜ್ಯ ರೈತ ಉದಯ ಸಿರಿಸಿರ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, INBCWF ಉಪಾಧ್ಯಕ್ಷರು ಮತ್ತು ಮುಸ್ಲಿಂ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರೂ ಆದ ಶ್ರೀ ಎ. ಜಾಕಿರ್ ಹುಸೇನ್ ಮತ್ತು ಚಿತ್ರದುರ್ಗ ಜಿಲ್ಲೆಯ 4 ಜನ ಉಸ್ತುವಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ನಮಸ್ಕಾರ. ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಆದ ನಾನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿಗಳು 4 ಜನ. ಇವರು ನಮ್ಮ ಈ ಮದುವೆಗೆ ಪೂರ್ವಭಾವಿಗಳಾಗಿ ಯಾವುದೇ ಮಾಹಿತಿ ಆದರೂ ಇವರಿಗೆ ನೀಡಬೇಕು. ಜೊತೆಗೆ ಈ ಮದುವೆಗೆ ವೀರೇಂದ್ರ ಹೆಗಡೆ ಅವರು 1008 ತಾಳಿಯನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಶೃಂಗೇರಿ ಮಠದ ಮಠಾಧೀಶರು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಸಹಾಯವನ್ನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮ. ವಿನಯ ಗುರುಜಿಗಳು ತುಂಬಾ ಒತ್ತು ಕೊಟ್ಟು ಇದಕ್ಕೆ ತುಂಬಾ ಸಹಾಯವನ್ನ ಮಾಡ್ತಿದ್ದಾರೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ್ಣನವರು 1008 ಸಾರಿಯನ್ನ ಕೊಡ್ತಿದ್ದಾರೆ. ಜೊತೆಗೆ ಹಿಂದೂಗಳಾದ್ರೆ ನಮ್ಮ ರಗಣ್ಣ ಮತ್ತೆ ಓಬಳೇಶಣ್ಣನ ಕಾಂಟ್ಯಾಕ್ಟ್ ಮಾಡಬಹುದು. ಮುಸ್ಲಿಂ ಬಾಂಧವರು ಯಾವ್ದಾದ್ರು ಇದ್ರೆ ನಮ್ಮ ರಿಯಾಜ್ ಅಣ್ಣನ ಮತ್ತೆ ಜಾಕಿರ್ ಹುಸೇನ್ ಅವರು ಚಿತ್ರದುರ್ಗದ ಉಸ್ತುವಾರಿಗಳು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ನಂಬರ್ಗಳು ಕೂಡ ಅಲ್ಲಿ ಮೆನ್ಷನ್ ಮಾಡ್ತೀವಿ. ದಯಮಾಡಿ ಈ ಮದುವೆಗೆ ಎಲ್ಲರೂ ಸಹಕರಿಸಿ. ಜಾತ್ಯತೀತವಾಗಿ ಮಾಡ್ತಿರುವಂತ ಒಂದು ಕಾರ್ಯಕ್ರಮ ಇದು. ದಯಮಾಡಿ ನೀವೆಲ್ಲ ಸಹಕರಿಸಬೇಕಾಗಿ. ಡಿಸೆಂಬರ್ 7ನೇ ತಾರೀಕು ಮದುವೆ. ಈಗ ಆಲ್ರೆಡಿ 700 ಚಿಲ್ಲರೆ ಜೋಡಿಗಳಾಗಿದೆ. 31 ಜಿಲ್ಲೆ 224 ಕ್ಷೇತ್ರದಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಯಾವುದೇ ಜಾತಿ ಭೇದ ಇಲ್ಲ. ಇದು ಲೋಕ ಕಲ್ಯಾಣವಾಗಿ ಬಸವ, ಬುದ್ಧ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯುವಂತ ಕಾರ್ಯಕ್ರಮ ಇದು. ಯಾಕಂದ್ರೆ ಬಸವಣ್ಣ ಎಲ್ಲದನ್ನು ಸಮಾನತೆ ನೋಡಿದಂತವರು. ಅವರ ಒಂದು ಆಧೀನದೊಳಗಡೆ ನಡೀತಿರುವಂತ ಕಾರ್ಯಕ್ರಮ. ಯಾರು ಕೂಡ ಭೇದ ಭಾವ ಇಲ್ದಲೆ ಬರಬೇಕು. ಊಟದ ವ್ಯವಸ್ಥೆ ಇರುತ್ತೆ. ಡಿಸೆಂಬರ್ 7ನೇ ತಾರೀಕು ಮದುವೆ. ನೀವು ಡಿಸೆಂಬರ್ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರ್ತದೆ. ಜೊತೆಗೆ ಬೋವಿ ಕುರುಪೀಠದ ಎದುರುಗಡೆ ಮುರುಘಾ ಮಠ ಮತ್ತೆ ಮಾದರ ಚೆನ್ನಯ್ಯ ಮಠದ ಮೇಲ್ಗಡೆ ಯಾವ ಸರ್ ಅದು ಕಾರ್ಪೆಂಟರ್ ಕಾಲೋನಿ. ಈ ಜಾಕಿರ್ ಹುಸೇನ್ ಅವರ ಅಧ್ಯಕ್ಷತೆ ಒಳಗಡೆ ಅವ್ರದೇ ಜಾಗ, ಅದು ಅವರೇ ಫ್ರೀಯಾಗಿ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಿ ಇವ್ರು 4 ಜನ ನಂಬರ್ಗಳು ಕೂಡ ತಾವು ನಮ್ಗೆ ಕೊಡ್ತೀವಿ. ಯಾರು ನಂಬರ್ಗಳು ಕೊಡ್ಬೇಕಂದ್ರೆ ಅಥವಾ ಯಾರು ಈ ಮದುವೆಗೆ ಏನೇನು ಕೊಡ್ತೀವಪ್ಪ ಅಂದ್ರೆ ತಾಳಿ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಕಾಲುಂಗ್ರ ಕೊಡ್ತೀವಿ, 10,000 ರೂಪಾಯಿ ಬಾಂಡೆ ಸಾಮಾನು ಕೊಡ್ತೀವಿ, ಬಡವರಾದ್ರೆ ಹೋಗಿ ಬರೋ ಬಚ್ಚಾರ್ಜ್ ಕೊಡ್ತೀವಿ. ಸರ್ಕಾರದಿಂದ ಸಣ್ಣದೊಂದು ಕುಟುಂಬ ಸಂಸಾರ ನಡೆಸಲು 5 ಲಕ್ಷ ರೂಪಾಯಿ ಮನೆ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಇಟ್ಟಿದೀವಿ. ಇದೆಲ್ಲ ನಡೀತಾ ಇದೆ. ತಾವು ದಯಮಾಡಿ ಈ ಮದುವೆಗೆ ಎಲ್ಲರೂ ಬನ್ನಿ. ಎಷ್ಟು ಜನ ಬೇಕಾದ್ರೂ ಬನ್ನಿ. 1000ಕ್ಕಿಂತ ಜಾಸ್ತಿ ಬಂದ್ರೆ ಒಳ್ಳೇದು. ಅದ್ರ ಕಡಿಮೆ ಬಂದ್ರೆ ಚೆನ್ನಾಗಿಲ್ಲ. ಈಗ 4 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ. ದಯಮಾಡಿ ನೀವೆಲ್ಲ ನೋಡುವಂತವ್ರ ಶೇರ್ ಮಾಡಿ, ಫಾಲೋ ಮಾಡಿ, ಎಷ್ಟೋ ಬಡ ಕುಟುಂಬ ಸಹಾಯ ಮಾಡಿ ಅಂತೇಳಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.